ಶಿಡ್ಲಘಟ್ಟ ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಕ್ಯೂ. ಬೆಳಿಗ್ಗೆಯಿಂದ ಕ್ಯೂನಲ್ಲೇ ನಿಂತ ಜನ. ಶಿಡ್ಲಘಟ್ಟಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಸಿಲಿಂಡರ್ ಸಿಗುತ್ತಾ ಇಲ್ವೋ? ಗ್ರಾಹಕರಿಗೆ ನಿರಾಸೆ. ಬುಕಿಂಗ್ ಮಾಡಿ ವಾರದಿಂದ ಗೋಡನ್ ಬಳಿ ಬಂದು ಹೋಗುತ್ತಿರುವ ಗ್ರಾಹಕರು. ಪೊಲೀಸ್ ಬಂದೋಬಸ್ತ್ನಲ್ಲಿ ವಿತರಿಸಿದ ಸಿಲಿಂಡರ್ಗಳು. ದಿನಕ್ಕೆ 500 ಸಿಲಿಂಡರ್ ಬರುತ್ತೆ. 2 ರಿಂದ 3 ಸಾವಿರ ಜನ ಬುಕಿಂಗ್ ಮಾಡುತ್ತಾರೆ. ಗೋಡೌನ್ ಏಜೆನ್ಸಿ. ಶಿಡ್ಲಘಟ್ಟಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಬೆಳಿಗ್ಗೆಯಿಂದ ಸಿಲಿಂಡರ್ ಗೋಡೌನ್ ಬಳಿ ಸಿಲಿಂಡರ್ಗಾಗಿ ಜಮಾಯಿಸಿದ ನೂರಾರು ಗ್ರಾಹಕರು. ಸರದಿ ಸಾಲಿನಲ್ಲಿ ನಿಂತು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಿಲಿಂಡರ್ ವಿತರಿಸಿದ ಏಜೆನ್ಸಿ ಮಾಲೀಕರು. ಸಿಲಿಂಡರ್ ಬುಕಿಂಗ್ ಮಾಡಿ ವಾರ ಆಗಿದೆ, ಮನೆಯಲ್ಲಿ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡಿ 4 ರಿಂದ 5 ದಿನ ಆಗಿದೆ. ಬೆಳಿಗ್ಗೆಯಿಂದ ಕ್ಯೂನಲ್ಲಿ ನಿಂತು ಸಾಕಾಗಿದೆ. ಸಿಲಿಂಡರ್ ಇವತ್ತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮಗೆ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ಗ್ರಾಹಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ಗೋಡೌನ್ಗೆ ದಿನಕ್ಕೆ 500 ಸಿಲಿಂಡರ್ ಬರುತ್ತೆ, ಆದರೆ 2 ರಿಂದ 3 ಸಾವಿರ ಜನ ಸಿಲಿಂಡರ್ ಬುಕಿಂಗ್ ಮಾಡುತ್ತಾರೆ. ಗ್ರಾಹಕರು ನಮಗೆ ಸಹಕರಿಸಬೇಕು. ಇಂದು ಅಥವಾ ನಾಳೆ ಕೊಡುತ್ತೇವೆ, ಎಲ್ಲರಿಗೂ ಸಿಗುತ್ತೆ ಎಂದು ಗೋಡೌನ್ ಏಜೆನ್ಸಿ ಮಾಲೀಕ ತಿಳಿಸಿದ್ದಾರೆ. ಸಮಯ ಸುದ್ದಿ. ಲೋಕೇಶ್, ಶಿಡ್ಲಘಟ್ಟ. ಬುಧವಾರ ಗುರುವಾರ 3 ದಿನ ಲೋಡ್ ಇದ್ದೇ ಇದ್ದ ಕಾರಣಕ್ಕೋಸ್ಕರ ಲೋಡ್ ಬಂದಿರ್ಲಿಲ್ಲ. ಆಮೇಲೆ ಮೊನ್ನೆ ಒಂದು ಲೋಡ್ ಮಾಡಿಸಿ ನೆನ್ನೆ ಎಲ್ಲ ಡೆಲಿವರಿ ಕೊಡ್ಸಿದೀನಿ. ನೆನ್ನೆ ಹಾಫ್ ಡೇ ಇತ್ತು, ಅಲ್ಲಿಗೂ ಮೊನ್ನೆ ರಾತ್ರಿ ಲೋಡ್ ಅನ್ಲೋಡ್ ಮಾಡಿ ಕಳ್ಸಿಕೊಟ್ಬಿಟ್ಟು ನೆನ್ನೆ ಲೋಡ್ ತರಿಸ್ಕೊಂಡು ಇವತ್ತು ಬೆಳಗ್ಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಆಕ್ಚುಲಿ ನಾವೆಲ್ಲ ಬೆಳಗ್ಗೆ ಬಂದು ಜನಗಳಿಗೆ ಎಲ್ಲಾರ್ಗು ತಲುಪಿಸ್ತೀವಿ. ಏನಂತಂದ್ರೆ ಏನೋ ಮಾತು ಮುಖಾಂತರ ಎಲ್ಲಾ ಮನೆಗಳಿಗೂ ನಾವು ತಲುಪಿಸ್ತೀವಿ. ಅಣ್ಣ ನೀವು ದಯವಿಟ್ಟು ಕ್ಯೂ ಕ್ಲಿಯರ್ ಮಾಡ್ಕೊಂಡು ದಯವಿಟ್ಟು ಮನೆಗಳಿಗೆ ಹೋಗಿ ಅಂತ ಹೇಳ್ತಾ ಇದೀವಿ. ಬಟ್ ಜನ ಏನ್ ಸಹಕಾರ ಮಾಡಿದ್ರು ಅಂತಂದ್ರೆ ನಮ್ಗೆ ಅಣ್ಣ ನಾವೇನು ಗಲಾಟೆ ಮಾಡಲ್ಲ, ನಾವೇನೋ ತೊಂದರೆ ಕೊಡಲ್ಲ, ದಯವಿಟ್ಟು ನಮ್ಗೆ ಇಲ್ಲೇ ಕೊಟ್ಬಿಡಿ. ಯಾಕೆಂತಂದ್ರೆ 2 ವಾರದಿಂದ ಬುಕಿಂಗ್ ಮಾಡಿ ನಾವು ಕಾಯ್ಕೊಂಡಿರೋರು ಇದೀವಿ. ದಯವಿಟ್ಟು ಅದಕ್ಕೋಸ್ಕರ ಮೊನ್ನೆ ಎಲ್ಲ ಬಂದು ವಾಪಸ್ ಹೋಗಿರೋರು ಇದೀವಿ. ಅದಕ್ಕೆ ಇಲ್ಲೇ ಕೊಡ್ಸ್ಕೊಟ್ಬಿಡಿ ಅಂದಿದ್ದಕ್ಕೋಸ್ಕರ ಮಾತ್ರನೇ ಇಲ್ಲಿ ಕೊಡ್ಸ್ಕೊಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಇಲ್ಲಿ ಯಾರಿಗೂ ಹೋಗ್ಬಿಟ್ಟು ಒಂದ್ ಸಿಲಿಂಡರ್ ಕೊಡ್ಕೊಡ್ತಾ ಇಲ್ಲ, ಎಲ್ಲ ಡೋರ್ ಡೆಲಿವರಿ ಹೋಗ್ತಾ ಇತ್ತು. ಆಮೇಲೆ ದಯವಿಟ್ಟು ಜನಾನು ಅಷ್ಟೇ ಸಹಕಾರ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಎಲ್ರು ಪ್ಯಾನಿಕ್ ಆಗ್ತಾ ಇದ್ರ, ಏನಕ್ಕೆ ಆಗ್ತಾ ಇದ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಂತಂದ್ರೆ ದಿನ ಯಾವಾಗ ಲೋಡ್ ಬಂದಂಗೆ ಲಾಸ್ಟ್ ಟೈಮ್ ಬಂದಾಗೆ ಬರ್ತಾ ಇತ್ತು. ಇವಾಗ ಮನೆಗಳಲ್ಲಿ ಏನೋ ಯುದ್ಧಗಳು ನಡೀತಾ ಇದೆ, ಸಿಲಿಂಡರ್ ಸಪ್ಲೈ ಇಲ್ಲ ಅಂತ ಅಂದ್ಬಿಟ್ಟು 6,000 ಜನ 3,000 ಜನ 4,000 ಜನ ಬುಕಿಂಗ್ ಮಾಡಿದ್ರೆ ಬರೋದು ಒಂದು ನೋಡು 500 ಸಿಲಿಂಡರ್ ಹೆಂಗ್ ಕೊಡೋದು ನಾವು? ಅದಕ್ಕೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಮನೆಗಳಲ್ಲಿ ಡೆಲಿವರಿ ಬಾಯ್ ಒಂದ್ ಸ್ವಲ್ಪ ಸಹಕಾರ ಮಾಡಿ. ಇವತ್ತಾಗದೆ ಅವ್ರಿಗೆ ನಾಳೆ ಆದ್ರೂ ಕೊಡ್ರೋಣ ಅಂತ ಹೇಳ್ರಿ. ದಿನಕ್ಕೆ ಒಂದ್ 800 ಜನ 900 ಜನ ಫೋನ್ಗಳು ಮಾಡಿದ್ರೆ ಫೋನ್ ರಿಸೀವ್ ಮಾಡೋದು ಹೆಂಗಣ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಗೊಂದ್ ಸ್ವಲ್ಪ ಸಹಕಾರ ಕೊಡಿ, ನಾವೆಲ್ಲಾ ಕ್ಲಿಯರ್ ಮಾಡ್ತೀವಿ. ನಾವು ನಿಮ್ಮ ಹತ್ರ ಹೋಗಿ ಬರಕ್ ಬಿಟ್ಕೊಡಲ್ಲ. ನಾವು ಲೋಡುಗಳು ತರಿಸೋದಕ್ಕೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಿ ನಮ್ಮ ಆಫೀಸರ್ ಕೇಳ್ಕೊಂಡು ಲೋಡುಗಳು ತರಿಸ್ತಾ ಇದೀವಿ. ಲೋಡುಗಳು ತರಿಸಿ ನಿಮ್ಗೆ ಎಲ್ಲಾರ್ಗು ಸಿಲಿಂಡರ್ ತಲುಪಿಸೋ ಜವಾಬ್ದಾರಿ ನಮ್ದು, ನಾವು ತಲುಪಿಸ್ತೀವಿ. ದಯವಿಟ್ಟು ನಮ್ಗೊಂದ್ ಸ್ವಲ್ಪ ಸಹಕಾರ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ಸ್. ಗ್ಯಾಸು ಇವಾಗ ಬುಕ್ ಮಾಡಿ 8 ದಿನ ಆಗಿದೆ. 3 ದಿನದಿಂದ ಬಂದು ವಾಪಸ್ ಹೋಗಿದೀವಿ. ಇವಾಗ ಬಂದು ಬೆಳಿಗ್ಗೆಯಿಂದ ಕರ್ಕೊಂಡಿದೀವಿ, ಕ್ಯೂನಲ್ಲಿ ಬರ್ತಾ ಇದೀವಿ. ಮತ್ತೆ ಗ್ಯಾಸ್ ಸಿಗೋದು ಕಷ್ಟನೇ ಇದೆ. ಅದಕ್ಕೆ ಏನಾದ್ರೂ ಸ್ವಲ್ಪ ಪರಿಹಾರ ಮಾಡಿ ಸ್ವಲ್ಪ ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮೊಹಮ್ಮದ್ ದೋಸ್ತಿರ್ ಅಂತ. ಶಿಡ್ಲಘಟ್ಟ, ಆಜಾದ್ ನಗರ.